ಇನ್ನು ಹಾವೇರಿಯಲ್ಲಿ ನಡೆದ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಮಹತ್ವದ ಸಾಕ್ಷ್ಯ ಸಿಕ್ಕಿದೆಯಂತೆ. ಏನಿರಬಹುದು? ರಾಜ್ಯದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತ ಹೇಳಿದ ಬಿಜೆಪಿಗೆ ಕಾಂಗ್ರೆಸ್ ಕೊಟ್ಟಂತಹ ತಿರುಗೇಟು ಏನ್ ಗೊತ್ತಾ? ಇವೆಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಜೆಟ್ಲ್ಯಾಗ್ನಲ್ಲಿ ಕಾಟೇರ ಚಿತ್ರತಂಡ ಪಾರ್ಟಿ ಪ್ರಕರಣ ತನಿಖೆ ಹಲವು ಆಯಾಮಗಳಲ್ಲಿ ನಡೀತಾ ಇದೆ. ಕಾಟೇರ ಸಕ್ಸಸ್ ಬೆನ್ನಲ್ಲೇ ದರ್ಶನ್ ಟಾರ್ಗೆಟ್ ಆದ್ರ ಅನ್ನೋ ಪ್ರಶ್ನೆ ಮೂಡಿದೆ. ನಿನ್ನೆಯಷ್ಟೇ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ನಟ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಿದರು. ಘಟನೆ ಸಂಬಂಧ ರಾಕ್ಲೈನ್ ವೆಂಕಟೇಶ್ ವ್ಯತಿರಿಕ್ತ ಹೇಳಿಕೆ ಅನುಮಾನಕ್ಕೀಡು ಮಾಡಿದೆ. ಹೀಗಾಗಿ ಘಟನೆ ಸಂಬಂಧ ತಕ್ಷಣ ತನಿಖಾ ವರದಿ ನೀಡುವಂತೆ ಕಮಿಷನರ್ ಮಲ್ಲೇಶ್ವರಂ ಠಾಣೆಯ ಎಸಿಪಿಗೆ ಸೂಚಿಸಿದ್ದಾರೆ. ಮತ್ತೊಂದು ಕಡೆ ಪಾರ್ಟಿ ಪ್ರಕರಣ ಸಂಬಂಧ ಪೊಲೀಸರ ನಡೆ ಮೇಲೆ ಅನುಮಾನ ಮೂಡಿದೆ. ಸುಳ್ಳು ಮಾಹಿತಿ ಬರೆದು ಎಫ್ಐಆರ್ ಹಾಕಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಅಬಕಾರಿ ಕಾಯ್ದೆ, ಪೊಲೀಸ್ ಕಾಯ್ದೆ ಷರತ್ತು ಉಲ್ಲಂಘನೆ ಆರೋಪ ಕೇಳಿ ಬಂದಿದೆ. ಪಾರ್ಟಿ ಮುಗಿಸಿ ಊಟ ಮಾಡಿ ಬಂದಿದ್ದೇವೆ ಅಂತ ನಟರು ಹೇಳಿದರು. ಆದರೆ ಅವಧಿ ಮೀರಿ ಪಾರ್ಟಿ ವೇಳೆ ಮದ್ಯ ಸೇವನೆ ಅಂತ ಎಫ್ಐಆರ್ ಆಗಿದೆ. ಈ ಮಧ್ಯೆ ಕಾಟೇರ ಸಿನಿಮಾ ಸಕ್ಸಸ್ ಬಳಿಕ ದರ್ಶನ್ ಮಾಡಿದ್ದ ಟ್ವೀಟ್ ಈಗ ವೈರಲ್ ಆಗ್ತಾ ಇದೆ. ನೀವು ಏನೇ ಮಾಡಿದ್ರೂ ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದುಕೊಳ್ಳಲ್ಲ ಅಂತ ತಮ್ಮ ಏಳಿಗೆ ಸಹಿಸಲಾಗದವರಿಗೆ ಟ್ವಿಟರ್ನಲ್ಲಿ ಉತ್ತರ ಕೊಟ್ಟಿರುವುದು ವೈರಲ್ ಆಗಿದೆ. ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದೆ. ಈ ಸನಿಹದಲ್ಲಿ ವಿಪಕ್ಷ ಐಎನ್ಡಿಎ ಕೂಟದ ಮುಖ್ಯಸ್ಥರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಯ್ಕೆಯಾಗಿದ್ದಾರೆ. ವರ್ಚುವಲ್ ರೂಪದಲ್ಲಿ ನಡೆದ ಸಭೆಯಲ್ಲಿ ಐಎನ್ಡಿಎ ಕೂಟದ ಚೇರ್ಪರ್ಸನ್ ಆಗಿ ಖರ್ಗೆ ಅವರನ್ನು ಆಯ್ಕೆ ಮಾಡಲಾಗಿದೆ. ಐಎನ್ಡಿಎ ಒಕ್ಕೂಟದ ಮುಖ್ಯಸ್ಥರ ಹುದ್ದೆಗೆ ನಿತೀಶ್ ಕೂಡ ಪ್ರಯತ್ನ ಪಟ್ಟರು. ಆದರೆ ಅವರನ್ನ ಸಂಚಾಲಕರನ್ನಾಗಿ ನೇಮಕ ಮಾಡೋ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಆದರೆ ಈ ಹುದ್ದೆಯನ್ನ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿ ಅಂತ ನಿತೀಶ್ ಕುಮಾರ್ ಜಾರ್ಕೊಂಡ್ರು ಅನ್ನಲಾಗಿದೆ. ಇನ್ನು ಇದೇ ಸಭೆಯಲ್ಲಿ ಸೀಟು ಹಂಚಿಕೆ ಚರ್ಚೆಯೂ ಆಗಿದೆ. ಆದರೆ ಪಕ್ಷಗಳಲ್ಲಿ ಒಮ್ಮತ ಮೂಡಿಲ್ಲ. ಇವತ್ತಿನ ಸಭೆಗೆ ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್ ಗೈರಾಗಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕ ಸೋಮಣ್ಣ ಅವರಿಗೆ ರಾಜ್ಯಸಭೆಯಲ್ಲಿ ಸ್ಥಾನ ಸಿಗತ್ತಾ? ಕೊಪ್ಪಳದಿಂದ ಲೋಕಸಮರಕ್ಕೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರಾ? ಹಾಸನದಲ್ಲಿ ಕೊನೆಗೂ ಪುಂಡಾನೆ ಸೆರೆ ಆಗಿದೆ ಹೇಗೆ? ಇವೆಲ್ಲದರ ಬಗ್ಗೆ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಮಾಜಿ ಸಚಿವ ವಿ ಸೋಮಣ್ಣ ಇವತ್ತು ಕೇಂದ್ರ ಸಚಿವರಾದ ಅಮಿತ್ ಶಾ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ರು. ಈ ವೇಳೆ ತಮಗೆ ರಾಜ್ಯಸಭೆಗೆ ಅವಕಾಶ ಕೊಡುವಂತೆ ಸೋಮಣ್ಣ ಮನವಿ ಮಾಡಿದ್ದಾರೆ. ನಾಯಕರ ಭೇಟಿ ಬಳಿಕ ಮಾತಾಡಿದ ಸೋಮಣ್ಣ, ನಾನು ಮುಖ್ಯವಾಹಿನಿಯಲ್ಲಿ ಇರಬೇಕು ಅಂದಿದ್ದಾರೆ. ರಾಜ್ಯಸಭೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೇನೆ. ಯಾವುದಾದ್ರೂ 3 ಕ್ಷೇತ್ರಗಳು ಕೊಡಿ, ಕೆಲಸ ಮಾಡಿ ಗೆಲ್ಲಿಸ್ಕೊಂಡು ಬರೋದಾಗಿ ಹೇಳಿದ್ದೀನಿ. ಜೊತೆಗೆ ಕೆಲವೊಂದು ಪ್ರಮುಖ ವಿಚಾರಗಳನ್ನ ಚರ್ಚೆ ಮಾಡಿದ್ದೀನಿ. ಎಲ್ಲ ಮಾತುಕತೆ ಬಗ್ಗೆ ನಾನು ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಆದರೆ ಅಮಿತ್ ಶಾ ಭೇಟಿ ಬಹಳ ಸಮಾಧಾನ ತಂದಿದೆ. ಈ ಹಿಂದೆ ಆದಂತೆ ಮುಂದೆ ಆಗೋಕ್ ಬಿಡಲ್ಲ ಅಂತ ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಅಚ್ಚರಿ ಬೆಳವಣಿಗೆಗಳಾಗ್ತಾ ಇದೆ. ಕರ್ನಾಟಕದಿಂದ ಗಾಂಧಿ ಕುಟುಂಬದವರು ಸ್ಪರ್ಧೆ ಮಾಡುವಂತೆ ಕಾಂಗ್ರೆಸ್ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಎನ್ನಲಾಗಿದೆ. ಗಾಂಧಿ ಕುಟುಂಬಕ್ಕಾಗಿ ಕರ್ನಾಟಕ ಹಾಗೂ ತೆಲಂಗಾಣದಲ್ಲಿ ಎಐಸಿಸಿ ಸರ್ವೆ ನಡೆಸಿದೆಯಂತೆ. ಎಐಸಿಸಿ ನಾಯಕಿ ಪ್ರಿಯಾಂಕಾ ಗಾಂಧಿಗಾಗಿಯೇ ರಾಜ್ಯದಲ್ಲೂ ಸರ್ವೆ ನಡೆದಿದೆ ಎನ್ನಲಾಗಿದೆ. ಈ ಸರ್ವೆ ರಾಜಕೀಯ ಚಿತ್ರಣ, ಜಾತಿ ಲೆಕ್ಕಾಚಾರ ಒಳಗೊಂಡಿದೆ. ಒಂದು ವೇಳೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡೋದಿದ್ರೆ ಕೊಪ್ಪಳ ಸೇಫ್ ಆಗಿದೆಯಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಈ ಮೂಲಕ ಲೋಕಸಭೆ ಚುನಾವಣೆಯಲ್ಲಿ ದಕ್ಷಿಣ ಭಾರತದಿಂದ ಹೆಚ್ಚಿನ ಸ್ಥಾನ ಗೆಲ್ಲಲು ಕಾಂಗ್ರೆಸ್ ಟಾರ್ಗೆಟ್ ಮಾಡಿಕೊಂಡಿದೆ ಎನ್ನಲಾಗಿದೆ. ಈ ಬಗ್ಗೆ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ, ಸ್ಪರ್ಧೆ ಬಗ್ಗೆ ನನಗೇನು ಗೊತ್ತಿಲ್ಲ, ಆದರೆ ಪ್ರಿಯಾಂಕಾ ಗಾಂಧಿ ಕರ್ನಾಟಕದಿಂದ ಸ್ಪರ್ಧೆ ಮಾಡಿದ್ರೆ ಸ್ವಾಗತ ಮಾಡ್ತೀವಿ ಎಂದಿದ್ದಾರೆ. ಡಿಕೆಶಿ ಕೂಡ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆಗೆ ರಾಜ್ಯದಲ್ಲಿ ಸರ್ವೆ ನಡೆದಿರುವುದು ನನಗೆ ಗೊತ್ತಿಲ್ಲ, ಆ ಬಗ್ಗೆ ಯಾರೂ ನನ್ನ ಹತ್ತಿರ ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ. ಅಂಥದ್ದೇನಾದರೂ ಬೆಳವಣಿಗೆ ಇದ್ದರೆ ಅವರಿಗೆ ಗೊತ್ತಾಗಬೇಕೆ ಬಿಟ್ಟರೆ ನಮಗೆ ಏನು ಗೊತ್ತಾಗಲ್ಲ. ಬಂದರೆ ಸ್ವಾಗತ ಮಾಡ್ತೀರಿ ಸರ್? ಕೆಲಸ ಖಂಡಿತವಾಗಿ. ಸರ್, ಇದು ಪ್ರಿಯಾಂಕಾ ಗಾಂಧಿ ಅವರು ತೆಲಂಗಾಣದಿಂದ ಸ್ಪರ್ಧೆ ಮಾಡಲಿಕ್ಕೆ ಏನಾದರೂ ಆಸಕ್ತಿ ತೋರಿದಾರ? ನಿಮ್ಗೇನಾದ್ರು ಮಾಹಿತಿ ಇರ್ಬೋದು, ನನಗೆ ಇಲ್ಲಿವರೆಗೂ ಮಾಹಿತಿ ಇಲ್ಲ, ಯಾರೂ ನನ್ನ ಚರ್ಚೆ ಮಾಡಿಲ್ಲ. ನಾಪತ್ತೆಯಾಗಿದ್ದ ವಿಮಾನವೊಂದು ಬರೋಬ್ಬರಿ 8 ವರ್ಷಗಳ ನಂತರ ಪತ್ತೆಯಾಗಿದೆ. ಜುಲೈ 22, 2016ರಂದು ಚೆನ್ನೈನ ವಾಯುನೆಲೆಯಿಂದ ಹೊರಟಿದ್ದ ಸೇನಾ ವಿಮಾನವೊಂದು ನಾಪತ್ತೆಯಾಗಿತ್ತು. ಆ ಬಳಿಕ ಎಷ್ಟೇ ಹುಡುಕಾಟ ನಡೆಸಿದ್ರೂ ಪತ್ತೆಯಾಗಿರಲಿಲ್ಲ. ಈಗ ಚೆನ್ನೈನ ವಾಯುನೆಲೆಯಿಂದ 310 ಕಿಲೋಮೀಟರ್ ದೂರದಲ್ಲಿ ವಿಮಾನದ ಅವಶೇಷಗಳು ಪತ್ತೆಯಾಗಿದೆ. 29 ಜನರನ್ನು ಹೊತ್ತೊಯ್ತಾ ಇದ್ದಂತಹ ವಿಮಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಗುರುವಾಯನ ಕೆರೆ ಮೂಲದ ಏಕನಾಥ್ ಶೆಟ್ಟಿ ಕೂಡ ಇದ್ರು ಅಂತ ತಿಳಿದು ಬಂದಿದೆ. ವಿಮಾನದ ಅವಶೇಷ ಪತ್ತೆಯ ಸಂಬಂಧ ಪ್ರತಿಕ್ರಿಯೆ ಕೊಟ್ಟಿರುವ ಏಕನಾಥ್ ಶೆಟ್ಟಿ ಪತ್ನಿ ಜಯಂತಿ ಶೆಟ್ಟಿ ಕಣ್ಣೀರಿಟ್ಟಿದ್ದಾರೆ. ವಿಮಾನ ನಾಪತ್ತೆಯಾದ ದಿನದಂದು ಅಂಡೋಮಾನ್ನಿಂದ ಮಧ್ಯಾಹ್ನ 3 ಗಂಟೆಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ರು. ಆತಂಕ ಪಡಬೇಡಿ, ಹುಡುಕಾಟ ನಡೆಸ್ತಿದ್ದೇವೆ ಅಂತ ತಿಳಿಸಿದ್ರು ಅಂತ ಘಟನೆಯನ್ನು ನೆನೆದು ಭಾವುಕರಾಗಿದ್ದಾರೆ. 2016 ಜುಲೈ 22ರಂದು ನಾನು ಶಾಲೆಯಲ್ಲಿ ಇರಬೇಕಾದ್ರೆ ಫೋನ್ ಕಾಲ್ ಬಂತು ಅಂಡಮಾನಿಂದ, ಹೀಗೆ ಪ್ಲೈನ್ ಮಿಸ್ಸಿಂಗ್ ಆಗಿದೆ ಫ್ಲೈಟು. ಹೀಗೆ ಏನು ಅಂತ ಹೇಳುವಾಗ ನಾನು ಸಡನ್ನಾಗಿ ಆಶ್ಚರ್ಯ ಆಯಿತು ನನಗೆ. ಅವತ್ತು ಬೆಳಗ್ಗೆ 8 ಅವರು ಹೋಗಬೇಕಾಗಿತ್ತು ಅಂಡಮಾನಿಗೆ. 8 ಫ್ಲೈಟು. ಒಂದು 3 ಗಂಟೆ ಹೊತ್ತಿಗೆ ನನಗೆ ಕಾಲ್ ಬಂತು, ಹೀಗೆ ವಿಷಯ ಏನು, ನೀವು ತಲೆಬಿಸಿ ಮಾಡ್ಕೊಳ್ಬೇಡಿ, ನಾವೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅಂತೆಲ್ಲ ಫೋನ್ ಕಾಲ್ ಬಂತು.
ಹಾಸನದಲ್ಲಿ ಕೊನೆಗೂ ಪುಂಡಾನೆ ಸೆರೆಯಾಗಿದೆ. ಆಲೂರು ತಾಲೂಕಿನ ನಲ್ಲೂರು ಗ್ರಾಮದ ಸಾರಾ ಎಸ್ಟೇಟ್ನಲ್ಲಿರುವ ಒಂಟಿ ಸಲಗ ಸೆರೆಯಾಗಿದೆ. ಇಂದು ಬೆಳಗ್ಗೆ ಅರಣ್ಯ ಇಲಾಖೆ 3 ವೈದ್ಯರು ಹಾಗೂ ನುರಿತ ತಂಡದೊಂದಿಗೆ ಕಾರ್ಯಾಚರಣೆ ಆರಂಭಿಸಿತ್ತು. ಅಭಿಮನ್ಯು, ಕರ್ನಾಟಕ ಭೀಮ, ಧನಂಜಯ, ಸುಗ್ರೀವ, ಅಶ್ವತ್ಥಾಮ, ಪ್ರಶಾಂತ, ಹರ್ಷ, ಮಹೇಂದ್ರ ಸೇರಿ 8 ಸಾಕಾನೆಗಳೊಂದಿಗೆ ಪುಂಡಾನೆಯನ್ನು ಸೆರೆ ಹಿಡಿಯಲಾಯಿತು. ಕಾರ್ಯಾಚರಣೆ ಶುರು ಮಾಡಿದ 2 ಗಂಟೆಯಲ್ಲಿ ಯಶಸ್ವಿಯಾಯಿತು. ಪುಂಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡ್ತಾ ಇದ್ದಂತೆ ಸ್ವಲ್ಪ ದೂರ ಓಡಿ ಬಳಿಕ ಪ್ರಜ್ಞೆ ತಪ್ಪಿತು. ಆ ಬಳಿಕ ಸಾಕಾನೆಗಳೊಂದಿಗೆ ಕಾಡಾನೆಗೆ ಹಗ್ಗ ಹಾಕಿ ಕರೆತರಲಾಯಿತು. ಡಿಸೆಂಬರ್ 4ರಂದು ಕ್ಯಾಪ್ಟನ್ ಅರ್ಜುನನ ವೀರ ಮರಣದಿಂದ ಕಾಡಾನೆ ಸೆರೆ ಕಾರ್ಯಾಚರಣೆ ಸ್ಥಗಿತಗೊಂಡಿತು. ಪ್ರಪಾತದಿಂದ ಬಿದ್ದ ಲಾರಿ ಚಾಲಕ ಬದುಕಿದ್ದೇ ಪವಾಡ. ಚಿಕ್ಕೋಡಿಯಲ್ಲಿ ನವಿಲುಗಳ ಮಾರಣ ಹೋಮವೇ ಆಗಿದೆ. ಹಾಸನದಲ್ಲಿ ಪಾಗಲ್ ಪ್ರೇಮಿಯ ಟಾರ್ಚರ್ಗೆ ಯುವತಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ 2000 ಅಡಿ ಪ್ರಪಾತಕ್ಕೆ ಟಿಪ್ಪರ್ ಲಾರಿಯೊಂದು ಬಿದ್ದಿದೆ. ಆದರೆ ಲಾರಿ ಚಾಲಕ ಪವಾಡ ಸದೃಶ ಪಾರಾಗಿದ್ದಾನೆ. ಪ್ರಪಾತದ ಆಳಕ್ಕೆ ಬಿದ್ದ ಲಾರಿ ಚಾಲಕನನ್ನ ರಕ್ಷಣೆ ಮಾಡಲಾಯಿತು. ಪೊಲೀಸರು, ಅರಣ್ಯ ಸಿಬ್ಬಂದಿ, ಸಮಾಜ ಸೇವಕ ಆರಿಫ್ ರೆಹಮಾನ್ ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಪ್ರಪಾತಕ್ಕೆ ಹೋಗಿ ಚಾಲಕನನ್ನ ಬಚಾವ್ ಮಾಡಿದ್ರು. ಸದ್ಯ ಅವಘಡದಲ್ಲಿ ಚಾಲಕನ ಸೊಂಟ ಮುರಿದಿದೆ. ಮಂಗಳೂರಿನ ಆಸ್ಪತ್ರೆಗೆ ಸೇರಿಸಲಾಗಿದ್ದು, ಮೂಡಿಗೆರೆಯಿಂದ ಚಾರ್ಮಾಡಿಗೆ ಹೋಗ್ತಾ ಇದ್ದಾಗ ಘಟನೆ ಸಂಭವಿಸಿದೆ. ಭಾರಿ ಮಂಜು ಕವಿದಿದ್ದ ಪರಿಣಾಮ ಚಾಲಕನ ಕಂಟ್ರೋಲ್ ತಪ್ಪಿ ಪ್ರಪಾತಕ್ಕೆ ಲಾರಿ ಬಿದ್ದಿದೆ. ಲಾರಿ ಸಂಪೂರ್ಣ ಜಖಮಾಗಿದ್ದು, ಘಟನೆ ಸಂಬಂಧ ಬಣಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಗೋಸಾಗಾಟ ದಂಧೆ ಮಿತಿ ಮೀರಿದೆ. ಹೈಟೆಕ್ ಕಾರ್ನಲ್ಲಿ ಬಂದು ಸಿನಿಮೀಯ ಶೈಲಿಯಲ್ಲಿ ಗೋವುಗಳ ಕಳ್ಳತನ ಮಾಡಿರುವ ಘಟನೆ ಮೂಡಿಗೆರೆ ಪಟ್ಟಣದ ಎಂಜಿ ರಸ್ತೆಯಲ್ಲಿ ನಡೆದಿದೆ. ಕರುವಿನ ಬಾಯಿಗೆ ಹಗ್ಗ ಕಟ್ಟಿ ಬಲವಂತವಾಗಿ ಕಾರಿಗೆ ತುಂಬಿಕೊಂಡು ಹೋಗಿದ್ದಾರೆ. ಹಸು ಒದ್ದಾಡಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರು ಖದೀಮರು ಎಸ್ಕೇಪ್ ಆಗಿದ್ದಾರೆ. ಈ ವೇಳೆ ಕರುವಿಗಾಗಿ ಗೀಳಿಡುತ್ತಾ ಹಸು ಓಡಿದೆ. ಅತ್ತ ಕೊಪ್ಪಳ ತಾಲೂಕಿನ ಬಸ್ಸಾಪುರ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷ ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಕಳೆದ ರಾತ್ರಿ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಬೀದರ್ ನಗರದ ನ್ಯೂ ಆದರ್ಶ ಕಾಲೋನಿಯಲ್ಲಿ ಚಿರತೆ ಓಡಾಡ್ತಾ ಇದೆ ಅಂತೇಳಿ ಜನ ಆತಂಕಕ್ಕೀಡಾಗಿದ್ದಾರೆ. ಆದರೆ ಇದು ಚಿರತೆ ಅಲ್ಲ, ಕಾಡು ಬೆಕ್ಕು ಅಂತೇಳಿ ಅರಣ್ಯ ಇಲಾಖೆ ತಿಳಿಸಿದೆ. ಇನ್ನು ನೆಲಮಂಗಲದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಇದಕ್ಕೆ ಕಡಿವಾಣ ಹಾಕಲು ನಗರಸಭೆಯ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಹಿಂಡು ಹಿಂಡಾಗಿ ಬಡಾವಣೆಯಲ್ಲಿ ಬೀದಿ ನಾಯಿಗಳು ಓಡಾಡಿ ಮಕ್ಕಳು ಸೇರಿದಂತೆ ವಯಸ್ಕರರ ಮೇಲೆ ದಾಳಿ ನಡೆಸ್ತಾ ಇದೆ. ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ.